ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿರೋಂಥ ಸೊಪ್ಪು ಸಾರಿನ ರೆಸಿಪಿ. ರಾಗಿ ಮುದ್ದೆ ಅನ್ನದ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ನು. ಮುಖ್ಯವಾಗಿ ಇದು ಡಯಾಬಿಟಿಕ್ ಫ್ರೆಂಡ್ಲಿ ಸಾರಿನ ರೆಸಿಪಿ. ಟ್ರೈ ಮಾಡಿ. ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆನ ತೊಗೊಂಡಿದ್ದೀನಿ. 1 ಬಟ್ಲಷ್ಟು ಅಥವಾ ಸುಮಾರು ಒಂದು 50 ಗ್ರಾಮ್ಸಷ್ಟು ತೊಗರಿಬೇಳೆ. ಇದು ಮೆಂತ್ಯ ಕಾಳು 1 ಟೇಬಲ್ ಸ್ಪೂನಷ್ಟು. ಬೇಕಿದ್ರೆ ಇದ್ರ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು. 2 ಪದಾರ್ಥಗಳನ್ನ 2ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು. ಬೇಳೆ ಜೊತೆಗೇ ಮೆಂತ್ಯನ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಮೆಂತ್ಯದಲ್ಲಿರೋ ಕಹಿ ಕಡಿಮೆ ಆಗೋಗುತ್ತೆ. ಬಿಲ್ಕುಲ್ ಕಹಿ ಬರೋದೇ ಇಲ್ಲ. 1 ಲೀಟ್ರಷ್ಟು ನೀರು ತೊಳ್ಕೊಂಡ್ಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪ. ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಕು. 3ರಿಂದ 4 ಸೀಟಿನ ಕೂಗಿಸ್ಕೋಬೇಕು. 1-2 ಸೀಟಿ ಜಾಸ್ತಿ ಕೂಗಿಸ್ಕೋಬೇಕು, ಯಾಕಂದರೆ ತೊಗರಿ ಬೇಳೆನ ನೆನೆ ಹಾಕ್ತಾಯಿಲ್ಲ, ಹಾಗೆ ಬೇಯಿಸ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಕುಕ್ಕರ್ ಆಗಿ ತಣ್ಣಗಾಗಷ್ಟರಲ್ಲಿ ಬೇರೆ ಸ್ಟೆಪ್ಪುಗಳನ್ನ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಬೇಗನೆ ಮಾಡ್ಕೋಬೋದು. ಬಾಣಲೆ ಇಟ್ಕೊಂಡಿದ್ದೀನಿ. 1 ಚಮಚದಷ್ಟು ಎಣ್ಣೆ, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ಜೀರಿಗೆ. ಈಗ ಈ ಪದಾರ್ಥಗಳನ್ನ ಗ್ಯಾಸ್ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು 2ರಿಂದ 3 ನಿಮಿಷ ಬೇಯಿಸ್ಕೋಬೇಕು. 2ರಿಂದ 3 ನಿಮಿಷ ಆದಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಹಸಿ ವಾಸನೆ ಹೋಗಿದೆ, ಹೊಂಬಣ್ಣ ಬಂದಿದೆ. ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ, ಮೆಂತ್ಯ ಸೊಪ್ಪು 2ರಿಂದ 3 ಹಿಡಿಯಷ್ಟು. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡಯಾಬಿಟಿಸ್ಗಂತೂ ತುಂಬಾ ಒಳ್ಳೆಯದು. ಈ ರೀತಿ ನಾನು ಹೇಳಿರೋ ರೀತಿ ಮಾಡ್ಕೊಳ್ಳಿ. ಸಾರು ಬಿಲ್ಕುಲ್ ಸ್ವಲ್ಪ ಕೂಡ ಕಹಿ ಬರಲ್ಲ. ಸೊಪ್ಪನ್ನ ಹಾಕೊಂಡ್ಮೇಲೆ ಇಮಿಡಿಯೇಟಾಗಿ ಕಲ್ಸಕ್ಕೆ ಹೋಗ್ಬಿಡಿ. 1 ನಿಮಿಷ ಬಿಡಿ, ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಆಮೇಲೆ ಕಲಿಸ್ಲಿಕ್ಕೆ ಬೇಯಿಸ್ಲಿಕ್ಕೆ ಸುಲಭ ಆಗುತ್ತೆ. 1 ನಿಮಿಷ ಆದಮೇಲೆ ಕಡಿಮೆ ಆಗಿದೆ ನೋಡಿ ಕ್ವಾಂಟಿಟಿ. ತುಂಬಾ ಜಾಸ್ತಿ ಡ್ರೈ ಇದೆ. 1 ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಸೊಪ್ಪು ಮತ್ತು ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊಪ್ಪು ಮತ್ತು ಟೊಮೆಟೊ ಚೆನ್ನಾಗಿ ಬೆಂದಿದೆ. ಅರಿಶಿನ ಸ್ವಲ್ಪ. ಇದಕ್ಕೆ ಹುಳಿ ಅವಶ್ಯಕತೆ ಇಲ್ಲ. 1 ದೊಡ್ಡ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಅಷ್ಟೇ ಸಾಕಾಗುತ್ತೆ. ಬೇಕಿದ್ದರೆ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೋಬೋದು. ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆ ಮತ್ತು ಮೆಂತ್ಯ ಕಾಳು. ತೊಗರಿಬೇಳೆ ಮೆಂತ್ಯ ಕಾಳನ್ನ ನೆನೆ ಹಾಕೋ ಅವಶ್ಯಕತೆ ಏನಿರಲಿಲ್ಲ. ತಕ್ಷಣವೇ ಬೇಯಿಸ್ಕೊಂಡ್ರೂ ಕೂಡ ತೊಗರಿಬೇಳೆ ಮೆಂತ್ಯ ಕಾಳು ಚೆನ್ನಾಗಿ ನುಣ್ಣಗೆ ಬೆಂದೋಗಿತ್ತು. ಕನ್ಸಿಸ್ಟೆನ್ಸಿ ನೋಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಅದ್ರ ಪ್ರಕಾರವಾಗಿ ನೀರನ್ನ ಉಪಯೋಗ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೊಂಡು ಕುದಿಸ್ಕೋಬೇಕು. ಈಗ ರುಚಿಕರವಾಗಿರೋಂಥ ಸೈಡ್ ಡಿಶ್ ಅನ್ನಕ್ಕೆ ರಾಗಿ ಮುದ್ದೆಗೆ ರೆಡಿಯಾಗಿದೆ. ಟ್ರೈ ಮಾಡಿ. ಆರೋಗ್ಯಕರವಾಗಿರೋಂಥ ರೆಸಿಪಿ. ಡಯಾಬಿಟಿಸ್ ಅವರೇ ತಿನ್ನಬೇಕಂತಿಲ್ಲ, ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.